ಸರ್ ಯಾರೋ ಪೊಲಿಟಿಷಿಯನ್ ಕೂಡ ಇದ್ದಾರೆ ಇದರಲ್ಲಿ. ಇಲ್ಲ ಇಲ್ಲ ಸರ್ ರಾಜಕೀಯ ವ್ಯಕ್ತಿ ಒಬ್ರು ಕೈವಾಡ ಇದೆ, ಇಲ್ಲಿ ಮಾಲ್ ಮಾಡೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಇದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳಿ? ನೋಡಿಮ್ಮ, ಯಾರೇ ಇದ್ರು ಅವ್ರಿಗೆ ನಿಜ ಹೇಳ್ತೀನಿ, ಮನಸಾರೆ ಹೇಳ್ತೀನಿ ನಾನು, ಅವ್ರಿಗೆ ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಬೇಕು ಅವ್ರಿಗೆ. ಯಾಕಂತಂದರೆ ಇದು ನೋಡಿ, ಈಗ ಕಾನೂನುಬದ್ಧವಾಗಿ ಯೋಚನೆ ಮಾಡೋಕ್ಕೆ ಹೋದರೆ ಅದು ಜಾಗ ಯಾರ್ದು? ಅದು ಈಗ ಬಾಲಣ್ಣ ಅವ್ರ ಕುಟುಂಬದವ್ರದ್ದೇ ಜಾಗ. ಅವ್ರೇನು ಇಷ್ಟಪಡ್ತಾರೋ ಅದು ಆಗಿದೆ ಅನ್ನೋ ಥರದಲ್ಲಿ ಒಂದು ಕಡೆ ನಾವು ಯೋಚನೆ ಮಾಡಿದ್ರೆ, ಇನ್ನೊಂದು ಕಡೆ ಭಾವನಾತ್ಮಕವಾಗಿ ನಮ್ಮ ಕನ್ನಡಿಗರ ಜಾಗ ಅದು, ಅಷ್ಟು ಸ್ಮಾರಕ, ಅದು ಸಮಾಧಿ ಜಾಗ ಏನಿದೆ ಅದು ಏಕಾಏಕಿ ನೀವು ಈ ಥರ ತೆರವುಗೊಳಿಸಿದ್ರೆ ಹೇಗೆ? ಇದು ಅನ್ಯಾಯ, ಇದು ದೊಡ್ಡ ದುರಂತ. ಇದು ಆಗಬಾರ್ದಾಗಿತ್ತು. ಹಾಗಾಗಿ ಅದು ಆಮೇಲೆ ಅವ್ರಿಗೆ ಗೊತ್ತೂ ಇತ್ತು ಇದು ಜನಗಳಿಗೆ ದುಃಖ ಆಗುತ್ತೆ, ಬೇಸರ ಪಡ್ಕೊಳ್ತಾರೆ ಅಂತ. ಆದರೂ ಕೂಡ ಮಾಡಿದ್ದಾರೆ ಅಂತಂದರೆ ಅದು ಏನದು? ಆ ಥರದ ಒಂದು ದುರ್ಬುದ್ಧಿಗೆ ಏನಂತ ಹೇಳೋಣ? ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರು ಅಂತ ದಯವಿಟ್ಟು ತಾವು ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಆಗೋ ಥರ ನಾವೆಲ್ಲರೂ ನೋಡ್ಕೊಳ್ಳೋಣ. ಸರ್, ಈಗ 1 ವರ್ಷದ ಹಿಂದೆ ಅವರ ವಿಷ್ಣು ಅಭಿಮಾನಿ ಅವರಿಗೆ ಒಂದು ಲೆಟರ್ ಹೋಗುತ್ತೆ, ಕೋರ್ಟಿಂದ ನೋಟಿಸ್ ಡೈರೆಕ್ಟ್ ಹೋಗಿರುತ್ತೆ, ಅಂದ್ರೆ ಯಾರು ಕೂಡ ಎಂಟ್ರಿ ಆಗಬಾರ್ದು ಪರ್ಮಿಷನ್ಸ್ ಇಲ್ಲದೆ ಅಂತ. ಆ ನೋಟಿಸ್ ನಿಮಗೂ ಬಂದಿತ್ತಾ? ನಿಮ್ಮ ಫ್ಯಾಮಿಲಿಗೆ ಬಂದಿತ್ತಾ? ಇಲ್ಲ ಆ ಥರ ನಮಗೆ ಗೊತ್ತಿರಲಿಲ್ಲ. ಅದು ಅಭಿಮಾನಿಗಳು ಆಮೇಲೆ ಕೋರ್ಟ್ ಅದನ್ನು ಅವರು ಮಾಡಿದ್ದಕ್ಕಂತ ಅದು ಅವರು ಗಮನಕ್ಕಿತ್ತ ಸರ್ ನಿಮಗೆ? ನಾನು ಅದಕ್ಕೆ ಮೀಟಿಂಗಲ್ಲಿ ಮಾತಾಡಿದ್ದೀನಲ್ಲ, ನಾನು ನ್ಯಾಯಾಧೀಶರನ್ನು ಕೇಳ್ಕೊಂಡಿದ್ದೀನಿ ಅದರಲ್ಲಿ. ಸರ್ 2 ವರ್ಷದ ಹಿಂದೆನೆ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡೋಕೆ ಆಗೋದಿಲ್ವಾ? ಅಲ್ಲ, ಈಗ ನೀವು ಎಲ್ಲೇ ಮಾಡಿದ್ರು ಕೂಡ ನಿಮಗೆ ನೀವು ಇಲ್ಲೇ ಮಾಡಬೇಕು ಅಂತ ಏನಿತ್ತು ಹೇಳಿ? ಹಠ ನಿಮ್ಮದು ಯಾಕಿತ್ತು ಹೇಳಿ? ಅಲ್ವಾ? ಈ ಕಂಠೀರವದಲ್ಲಿ ಮಾಡಿದ್ರೆ ಏನಿದೆ? ಈಗ ನಾವು ಮೈಸೂರಲ್ಲಿ ಮಾಡಿದ್ದೀವಲ್ಲ, ಮೈಸೂರಲ್ಲಿ ಮಾಡಿದ್ದಕ್ಕೂ ಆಮೇಲೆ ಅಲ್ಲಿ ಅಪ್ಪವ್ರ ಅಸ್ಥಿ ಕೂಡ ಇದೆ, ಅವರು ವಿಭೂತಿ ಕೂಡ ಇದೆ. ಹೇಳಿತ್ತು ವಿಭೂತಿ ಅಂತಂದ್ರೆ ಈ ಹಚ್ಕೊಳ್ಳೋ ವಿಭೂತಿ ಅಲ್ಲ, ಅದು ಅಸ್ಥಿ ಇದೆ, ಭಸ್ಮ ಇದೆ ಅವರು. ಸರ್ ಇಲ್ಲಿ ಆ ಭಸ್ಮ ಎಲ್ಲಿತ್ತು ಸರ್? ಅಂದ್ರೆ ಸಮಾಧಿ ಒಳಗಡೆ ಇಟ್ಟಿದ್ದ? ಅದರ್ವೈಸ್ ಅಲ್ಲ, ಅಲ್ಲಿ ಸಂಸ್ಕಾರ ಆಗಿದ್ದಲ್ಲಿ, ಅಂತ್ಯ ಸಂಸ್ಕಾರ ಆಗಿದ್ದಲ್ಲಿ, ದಹನ ಆಗಿದ್ದು ಸಂಸ್ಕಾರ, ಹೂತ್ ಹಾಕಿದ್ದಲ್ಲ. ಕ್ಷಮಿಸಿ, ಆ ಪದಗಳನ್ನು ಬಳಸ್ತಾ ಇದ್ದೀನಿ, ತುಂಬಾ ನೋವಾಗ್ತಿದೆ, ಹೇಳಲೇಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಸರ್ ಈಗ 2 ವರ್ಷದ ಹಿಂದೆನೆ ಬಾಲಣ್ಣ ಅವ್ರ ಸಮಾಧಿನೂ ಅವರೆಲ್ಲ ತೆಗೆದ್ಬಿಟ್ಟಿದ್ರು, ಎಲ್ಲ ನೆಲ ಸಮ ಮಾಡ್ಬಿಟ್ಟಿದ್ರು. ಸೊ ಅವಾಗಲೇ ಎಲ್ಲೋ ಒಂದು ಹಿಂಟ್ ಸಿಕ್ಕಿತ್ತು ಎಲ್ರಿಗೂ ಕೂಡ, ಇಲ್ಲೂ ಕೂಡ ರಾತ್ರಿ ವಿಷ್ಣು ಸರ್ ಸಮಾಧಿನೂ ಕೂಡ ಏನಾದ್ರೂ ಮಾಡ್ಬಿಡ್ಬೋದು ಇವರು ಅಂತ. ಯಾಕಂದ್ರೆ ತಂದೆ ತಾಯಿ ಸಮಾಧಿನೇ ಬಿಟ್ಟಿಲ್ಲ ಅವರು ಕಮರ್ಷಿಯಲ್ ಮಾಡ್ಕೊಳ್ಳೋದಕ್ಕೆ, ಮಾರ್ಕೊಂಡು ಇದು ಮಾಡ್ಕೊಳ್ಳೋದಕ್ಕೆ. ಎಷ್ಟು ದುರಾಸೆ ಅವ್ರಿಗಿದೆ ಅಂತ ಅವಾಗಲೇ ತುಂಬಾ ಜನ ಮಾತಾಡಿದ್ರು. ಸೊ ಯಾಕೆ ಅಲರ್ಟ್ ಆಗ್ಲಿಲ್ವಾ ಸರ್? ಅಂದ್ರೆ ಫ್ಯಾಮಿಲಿ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಯಾವತ್ತೋ ಇದಕ್ಕೂ ಕೂಡ ಅದೇ ತರ ಪರಿಸ್ಥಿತಿ ಬರುತ್ತೆ, ಇದನ್ನು ರಿಮೂವ್ ಮಾಡ್ಬಿಡ್ತಾರೆ ಅಲ್ಲಿಂದ ಅಂತ. ನೋಡಿಮ್ಮ, ಅಂದ್ರೆ ತಂದೆ ತಾಯಿಗೆ ಗೌರವ ಕೊಡದೇ ಇರೋರು, ಅದು ಒಂದು ಕಡೆ ಆಯ್ತು ವಿಷಯ. ಬಾಲಣ್ಣ ಅವ್ರ ಮೇಲೆ ತುಂಬ ಧೀಮಂತ ಕಲಾವಿದರು, ಅವ್ರ ಮೇಲೆ ನಮ್ಗೆ ತುಂಬ ಅಭಿಮಾನ ಇದೆ, ಗೌರವ ಇದೆ. ಅದರ ಜೊತೆಗೆ ಅಪ್ಪ ಅವ್ರಿಗೆ ಅಭಿಮಾನದ ಬಳಗ ಏನಿತ್ತು, ಆಮೇಲೆ ಅಭಿಮಾನಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಪ್ರತಿದಿನ ಅಲ್ಲಿ ಬಂದು ಹೋಗೋ ಸಂಖ್ಯೆ ಏನಿತ್ತು ಅದು ತುಂಬ ಹೆಚ್ಚಿತ್ತು. ಹಾಗಾಗಿ ಅದು ಇವರಿಗೆ ಆ ಥರ ಮಾಡ್ತಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸರ್, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ? ಆಗಿದ್ದು ಇಷ್ಟೆಲ್ಲ ಆಗಿದೆ, ಮುಂದೆ ನಿಮ್ಮ ನಡೆ ಹೆಂಗಿರುತ್ತೆ? ನಿಮ್ಮ ಕುಟುಂಬದಿಂದ ಏನೆಲ್ಲ ನಿರ್ಧಾರ ಕೈಗೊಳ್ತೀರಾ? ಅಂದ್ರೆ ಮುಂದೆ ಅವ್ರ ಹೆಸರನ್ನ ನಾವು ಮೆರೆಸೋ ರೀತಿ ಇರ್ಬೇಕು ಸರ್. ಈ ತರ ಎಲ್ಲ ಅಭಿಮಾನಿಗಳು ಕೇಳ್ಕೊತಿರೋದು ಬರೀ ವಿವಾದಕ್ಕೆ ಬಳಸ್ಕೊಂಡ್ವಿ, ಅವ್ರ ಆತ್ಮಕ್ ಶಾಂತಿನೇ ಸಿಕ್ಕಿಲ್ವೇನೋ ಅನ್ನೋ ತರ ನೆನ್ನೆ ಕಣ್ಣೀರ್ ಹಾಕ್ತಾ ಇದ್ರು. ಎಷ್ಟೋ ಜನ ಹೆಣ್ಮಕ್ಳು ಹಬ್ಬ ಹರಿದಿನ ಬಿಟ್ಟು ಓಡ್ ಬಂದಿದ್ರಲ್ಲಿ. ಅವ್ರ ಹೆಸರು ಮೆರೆಸ್ಬೇಕು, ಆ ರೀತಿ ಅವ್ರ ಹೆಸರು ಬರ್ಬೇಕು. ಇದ್ಬಿಟ್ಟು ಪ್ರತಿ ಸಲ ವಿವಾದ ಅನ್ನೋದು ಚೆನ್ನಾಗಿಲ್ಲ ಅನ್ನೋದು ಎಲ್ರೂ ಒಂದು ಇದು ಸರ್. ಅದಕ್ಕೆ ಒಂದು ಅಂತ್ಯ ಬರ್ಬೇಕು. ನೋಡಿಮ್ಮ, ಈಗ ಮೈಸೂರಲ್ಲಿ ಆಗಿರ್ತಕ್ಕಂಥ ಸ್ಮಾರಕ ಏನಿದೆ ಅದು 5 ಎಕರೆ ಜಾಗದಲ್ಲಿ ಆಗಿದೆ. ನನಗೆ ಗೊತ್ತಿಲ್ಲ, ಆದರೆ ಬಹುಶಃ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಮಾರಕ. ಅದು ಬಹುಶಃ ಯಾವ ಕಲಾವಿದರಿಗೂ ಆ ಥರದ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಮಾರಕ ಆಗಿದ್ರೂ ಕೂಡ ಅದು ಬೆರಳೆಣಿಕೆ ಅಷ್ಟು ಇರಬಹುದೇನೋ, ಅಷ್ಟು ಸೂಕ್ತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅದು ಸ್ಮಾರಕ ಆಗಿದೆ. ಒಂದು ಅಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಗಬೇಕು ಅನ್ನೋದು ಕೂಡ ನಮ್ಮ ಕನಸಿದೆ.
ಅದು ಕೂಡ ಜಂಟಿ ಯೋಜನೆ, ಇಲ್ಲಿ ವ್ಯಾಪಾರೀಕರಣ ಇಲ್ಲ. ಇದರದ್ದು ಯಾವ ಒಂದು ನ್ಯಾಯಪೈಸ ಕೂಡ ನಮ್ಮ ಜೋಬಿಗೆ ವೈಯಕ್ತಿಕ ಕುಟುಂಬಕ್ಕೆ ಹೋಗಲ್ಲ, ಹೋಗೋದೇ ಇಲ್ಲ, ನಮಗದು ಬೇಡವೂ ಬೇಡ. ಅದು ಜಂಟಿ ಯೋಜನೆ, ರಾಜ್ಯ ಸರ್ಕಾರದ ಜಾಗ, ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ. ಅದು ಆದರೆ ಅದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದಕ್ಷಿಣ ಭಾರತಕ್ಕೇ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಅದು ಅಪ್ಪವ್ರ ಹೆಸರಲ್ಲಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಒಂದಿಷ್ಟು ಸಮಸ್ಯೆ ಇದೆ ಅಲ್ಲಿ, ಇನ್ನೊಂದು ಕೋರ್ಟ್ ಕೇಸ್ ಇದೆ, ಅದು ಇತ್ಯರ್ಥ ಆಗಬೇಕು. ನಾವು ಪ್ರಯತ್ನ ಪಡ್ತಾನೇ ಇದ್ದೀವಿ. ಅದಾದರೆ ನಾವು ಮಾನ್ಯ ಪ್ರಧಾನಿಯವ್ರನ್ನ ಭೇಟಿ ಮಾಡ್ತೀವಿ. ಅದು ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಅದಾದರೆ ನೀವು ಹೇಳಿದ್ರಲ್ಲ ಮೇರ್ಸೋ ರೀತಿಯಲ್ಲಿ ಅದಾಗತ್ತೆ. ಎರಡನೇದಾಗಿ ಕರ್ನಾಟಕ ರತ್ನ ಹೇಳಿದ್ದೀವಿ, ಪದ್ಮ ಪ್ರಶಸ್ತಿ ಹೇಳಿದ್ದೀವಿ. ನಾವೆಲ್ಲರೂ ಸೇರಿ ಪ್ರಯತ್ನ ಪಡುವಂಥದ್ದು. ಇದು ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ. ಹಾಗಾಗಿ ಅದಾದರೆ ಅದು ಒಂದು ಸೂಕ್ತ ರೀತಿಯಾದ ಒಂದು ಗೌರವ ಸಲ್ಲಿಸಿದ ಹಾಗೆ. ಇದು ನಾವಾಗೆ ಕೇಳ್ಕೊಳ್ಳೋದು ಅಂತ ಅಲ್ಲ, ಆದರೆ ಯಾವಾಗ ಕೆಲವರು ಅದನ್ನು ಮರ್ತಿರ್ತಾರೋ ಅದನ್ನು ಜ್ಞಾಪಿಸ್ಕೊಳ್ಳೋದು. ಈಗ ನಾನು ಸ್ವಚ್ಛತೆ ಕೆಲಸ ಮಾಡ್ತೀನಿ, ಅಭಿಯಾನ ನಡೆಸ್ತೀನಿ, ಕೇಳ್ಕೊತೀನಿ ನಾನು. ಯಾಕೆ ಕೇಳ್ಕೋಬೇಕು ಅಂತಂದರೆ, ಯಾಕೆ ಕೇಳ್ಕೋಬೇಕು? ಸರಿ, ಇದು ಒಂದು ವಾದದ ಒಂದು ವಿಷಯ ಆಗಬಹುದು. ಯಾಕೆ ಕೇಳ್ಕೋಬೇಕು? ಸ್ವಚ್ಛ ಮಾಡೋ ಜವಾಬ್ದಾರಿನೇ ಅದು. ಯಾಕೆ ರಸ್ತೆಗಳು ಗುಂಡಿಗಳು ಇರ್ತವೆ? ಅದು ಸರಿಯಾದ ರಸ್ತೆ, ಚೆನ್ನಾಗಿ ಸುರಕ್ಷಿತವಾಗಿರ್ತಕ್ಕಂಥ ರಸ್ತೆಗಳು ಇರೋ ಜವಾಬ್ದಾರಿನೇ. ಆದರೂ ಕೂಡ ಅದು ಎಲ್ಲಿ ಅದು ಗಮನ ಇಲ್ವೋ ಆವಾಗ ಗಮನ ಸೆಳೆಸೋ ಕೆಲಸ ನಾವು ಮಾಡಬೇಕು. ನಾನು ಅದನ್ನು ಮಾಡ್ತೀನಿ. ನಾನು ತುಂಬ ಶ್ರದ್ಧೆಯಿಂದ ಅದನ್ನು ಕಳಕಳಿಯಿಂದ ಕೈ ಜೋಡಿಸಿ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ಇದು ಕೂಡ ನಾನು ಕೇಳ್ಕೊಂಡಿದ್ದೀನಿ. ಇದರಲ್ಲಿ ಯಾರ ಮೇಲೂ ಆರೋಪ ಇಲ್ಲ, ನಾವು ದೂಷಿಸ್ತಾ ಇಲ್ಲ, ಯಾರನ್ನು ಪ್ರೀತಿಯಿಂದ ಕೇಳ್ಕೊಂಡಿದ್ದೀವಿ ಅಷ್ಟೇ. ಸರ್, ಈಗ ಕೆಲವೊಬ್ಬರು ಅಭಿಮಾನಿಗಳು ಹೇಳೋ ಪ್ರಕಾರ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಅವರ ಸ್ಮಾರಕ ನಿರ್ಮಾಣಕ್ಕೆ ಸಹಕರಿಸ್ತಿಲ್ಲ, ಬೆಂಬಲ ಕೊಡ್ತಿಲ್ಲ ಅನ್ನುವಂಥದ್ದು. ಯಾವ ಸ್ಮಾರಕ ನಿರ್ಮಾಣ? ಈಗ ಬೆಂಗಳೂರಲ್ಲಿ ಇದು ಮಾಡಿದ್ರು, ನೆನೆ ತೆರವುಗೊಳಿಸಿದ್ರಲ್ಲ, ಅಲ್ಲಿ ಮಾಡಬೇಕು ಅನ್ನೋದಕ್ಕೆ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಸಾಥ್ ಕೊಡ್ತಿಲ್ಲ. ನಾನು ಎಲ್ಲರ ಪರವಾಗಿ ನಾನೇ ಹೇಳಿದ್ನಲ್ಲ, ಎಲ್ಲರ ಪರವಾಗಿ ನಾನು ಮಾತಾಡ್ತೀನಿ. ನಿಮ್ಮ ಹತ್ರ ಯಾರಾದ್ರೂ ಕಲಾವಿದರು ಬಂದು ಮಾತನಾಡಿದ್ದುಂಟಾ ಈ ಹಿಂದೆ ಅಲ್ಲೇ ಮಾಡೋಣ ಹಂಗೆ ಹಿಂಗೆ ಅಂತ? ಅಲ್ಲೇ ಮಾಡೋಣ ಅಂತಂದ್ರೆ ಅದು ಕೇಸ್ ನಡೀತಾ ಇದೆ, ಇದರಿಂದ ಏನೇನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಆಸೆ ಇದ್ರೂ ಕೂಡ ಅಲ್ಲಿ ಕೇಸ್ ನಡೀತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಅದು ಕೇಸು ಅದು ಇತ್ಯರ್ಥ ಆಗಬೇಕು. ಅದು ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಲ್ಲ. ಸರ್, ಕುಟುಂಬದ ಮೇಲೆ ಮತ್ತೊಂದು ಆರೋಪ ಇದೆ. ಈ ವರ್ಷ ಅಮೃತ ಮಹೋತ್ಸವ ಮಾಡೋದಕ್ಕೆ ಅಭಿಮಾನಿಗಳು ಮುಂದಾಗಿದ್ರು, ಜೊತೆಗೆ ಚಿತ್ರರಂಗದವರು ಕೂಡ ಸಹಕಾರ ಕೊಟ್ಟಿದ್ರು. ಆದರೆ ಫ್ಯಾಮಿಲಿಯವರು ಬೇಡ ಅಂತ ಅಂದರು, ನಾವು ಬರೋದಿಲ್ಲ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆನೂ ನಿಮ್ಮ ಮೇಲೆ ಆರೋಪ ಇದೆ, ಅದ್ರ ಬಗ್ಗೆ ಸ್ಪಷ್ಟನೆ ಸರ್. ಅಭಿಮಾನಿಗಳು ಅಂತಂದ್ರಲ್ಲಮ್ಮ, ಕೆಲವು ಅಭಿಮಾನಿಗಳು ಅಂತಂದ್ರಲ್ಲ, ಕೆಲವು ಅಭಿಮಾನಿಗಳು ನಮ್ಮ ಮೇಲೆ ಆರೋಪ ಹೊರಿಸ್ತಾರೆ, ನಾವು ಅವ್ರ ಜೊತೆಲಿ ನಾವು ಸೇರಲ್ಲ ಅಂತ ಹೇಳಿದ್ದೀನಲ್ಲ, ಅವರು ಅದರಲ್ಲಿದ್ದಾರೆ. ಒಂದು ನಿಮಿಷ, ನಾನು ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ ರಾಜ. ಒಂದು. ಎರಡನೇದಾಗಿ, ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಹೋಗೋಕ್ಕಾಗಲ್ಲ. ಕೆಲವರು ಅದಕ್ಕೆ ಕೇಳಿದ್ರು, ನಿಮ್ಮ ಅನುಮತಿ ಕೊಡಿ. ಅನುಮತಿ ಕೇಳೋ ಅವಶ್ಯಕತೆನೇ ಇಲ್ಲ, ನೀವು ಮಾಡ್ಕೊಳ್ಳಿ. ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಬಡಾವಣೆಯಲ್ಲೂ ಆವತ್ತಿನ ದಿವಸ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಪ್ಪವ್ರ ಹೆಸರಲ್ಲಿ. ಮಾಡ್ಕೊಳ್ಳಿ, ಸಂತೋಷ ಇದೆ ನಮಗೆ. ನಾವು ಹೇಳ್ತಾನೆ ಇದ್ದೀವಿ, ಮೆರ್ಸಿ ಅವರನ್ನು ಮೆರೆಸಿದ್ರೆ ನಮ್ಮ ಪರಂಪರೆಯನ್ನು ನಾವೇ ಮೆರೆಸ್ದ ಹಾಗೆ. ಮೆರ್ಸಿ ಅವರನ್ನು, ಸಂತೋಷನೇ ನಮಗೆ. ಆದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಹೋಗೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೋ ಆ ಕಾರ್ಯಕ್ರಮಕ್ಕೆ ನಮಗೆ ಹೋಗೋಕ್ಕಾಗ್ತಿಲ್ಲ, ಅಥವಾ ನಾವು ಹೋಗಲ್ಲ ಅಲ್ಲಿ. ಆದರೆ ನೀವು ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ, ನೀವು ಮಾಡ್ಕೊಳ್ಳಿ, ಸಂತೋಷ. ನಾವು ಒಂದೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಜೊತೆಯಲ್ಲೂ ಸೇರ್ಕೊಳ್ಳಿ. ಇಡೀ ಚಿತ್ರರಂಗ ಸೇರುತ್ತೆ ಅಂದರು, ಸೇರ್ಕೊಳ್ಳಿ ನಮ್ಮ ಜೊತೆಯಲ್ಲಿ, ಸಂತೋಷ ಇದೆ ನಮಗೆ, ಸೇರ್ಕೊಳ್ಳಿ.